ಬಳ್ಳಾರಿಯ ಬಾಣಂತಿಯರ ಸಾವು ಪ್ರಕರಣ ಸಂಬಂಧ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈ ಸಭೆ ಆರಂಭ ಆಗಿದೆ. ಮೀಟಿಂಗ್ ಸಿಎಂ ಕರೆದಿರ್ತಕ್ಕಂಥ ಮೀಟಿಂಗ್ ಈಗ ಆರಂಭ ಆಗಿದೆ. ಸಾವಿನ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆ ಇವರೆಲ್ಲ ಚರ್ಚೆ ನಡೆಸಿದ್ದಾರೆ. ಈ ಸಿಎಂ ಸಭೆಗೂ ಮುನ್ನ ಆರೋಗ್ಯ ಇಲಾಖೆಯ ಸಭೆ ನಡೆದಿತ್ತು. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆ ಒಂದು ಮೀಟಿಂಗ್ ನಡೆದಿತ್ತು. ಬಾಣಂತಿಯರ ಸಾವಿನ ಮಾಹಿತಿಯನ್ನ ಸಚಿವರುಗಳು ಅಧಿಕಾರಿಗಳಿಂದ ಪಡೆದುಕೊಂಡ್ರು. ಈಗ ಸಿಎಂ ಸಭೆಯಲ್ಲಿ ಮಾಹಿತಿ ನೀಡೋದಕ್ಕೆ ಸಚಿವರು ಸಿದ್ಧತೆ ನಡೆಸಿ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೀಟಿಂಗ್ ಆರಂಭ ಆಗಿದೆ. ರಿಪಬ್ಲಿಕ್ ಕನ್ನಡ ಹೈಲೈಟ್ ಮಾಡಿದ್ದಂತಹ ಸ್ಟೋರಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ವೀಕ್ಷಕರೇ, ಸಮಾಜದ ಕಾಳಜಿ ರಿಪಬ್ಲಿಕ್ ಕನ್ನಡಕ್ಕೆ ಅತ್ಯಂತ ಮುಖ್ಯ. ಹಾಗಾಗಿ ನಾವು ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಸಾವಿನ ಆಸ್ಪತ್ರೆ ಅನ್ನೋ ತಲೆಬರಹದಡಿಯಲ್ಲಿ ಸಾಕಷ್ಟು ಸುದ್ದಿಗಳನ್ನ, ನಿರಂತರ ಸುದ್ದಿಗಳನ್ನ ಮಾಡಿತ್ತು. ಈ ಸಾವು ನ್ಯಾಯವೇ ಅನ್ನೋ ಪ್ರಶ್ನೆಯನ್ನ ಎತ್ತಿತ್ತು. ಅಷ್ಟೇ ಅಲ್ಲ, ನ್ಯಾಯ ಸಿಗೋವರೆಗೂ ಕೂಡ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಮಾಡಿದ್ವಿ. ಇದೀಗ ಮುಖ್ಯಮಂತ್ರಿಗಳು ಆ ಕುರಿತಾಗಿ ಸಭೆ ಕರೆದಿದ್ದಾರೆ. ಆರೋಗ್ಯ ಸಚಿವರು ಸೇರಿದಂತೆ ಬಳ್ಳಾರಿಯ ಅಧಿಕಾರಿಗಳು ಸೇರಿದಂತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸಂಜಯ್ ಫೋನ್ ಮೂಲಕ ಕನೆಕ್ಟ್ ಆಗಿದ್ದಾರೆ. ಸಂಜಯ್, ಮುಖ್ಯಮಂತ್ರಿಗಳು ಇದನ್ನ ಅದೃಷ್ಟವಶಾತ್ ಗಂಭೀರವಾಗಿ ಪರಿಗಣಿಸಿ ಈಗ ಮೀಟಿಂಗ್ ಕರೆದಿದ್ದಾರೆ. ಏನ್ ಕ್ರಮ ಕೈಗೊಳ್ತಾರಂತೆ? ಇಂಥ ಸಾವುಗಳು ಮತ್ತೆ ಸಂಭವಿಸಿದ ಹಾಗೆ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಏನಂತಾರೆ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಬಾಣಂತಿಯರ ಸಾವು ಪ್ರಕರಣವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಇದೊಂದು ಸಹಿಸಲಾರದ ಘಟನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಏನ್ ಕಾರಣ ಅಂತಕ್ಕಂಥದ್ದನ್ನ ಏನು ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಏನು ಕ್ರಮನೂ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮುಂದೆ ಎಂದೂ ಸಹ ಇಂಥ ಒಂದು ಘಟನೆ ರಾಜ್ಯದಲ್ಲಿ ಎಲ್ಲೂ ಸಹ ನಡೀಬಾರದು. ಯಾಕಂತಂದ್ರೆ ಅಷ್ಟು ಒಂದು ಹೀನವಾದ ಒಂದು ಘಟನೆ ನಡೆದೋಗಿರ್ತಕ್ಕಂಥದ್ದು. ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲೇ ಏನು ಪ್ರಮುಖವಾದ ಒಂದು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಇದ್ದಾರೆ. ಹಾಗೆ ಏನು ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯೂ ಸಹ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದಿನ ಸಭೆಯಲ್ಲಿ ಏನಂತಂದ್ರೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಏನು ಜಮೀರ್ ಅಹಮದ್ ಖಾನ್ ಕೂಡ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಏನ್ ಆ ಘಟನೆಗೆ ಕಾರಣ ಆಯಿತು, ಆ ಘಟನೆಗೆ ಕಾರಣ ಆದವರು ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಯಾವ ರೀತಿ ರಾಜ್ಯದಲ್ಲಿ ಸಂಭವಿಸಬಾರ್ದು. ಬರೀ ಬಾಣಂತಿಯರ ಪ್ರಕರಣವಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಕರಣಗಳು ಸಹ ಆರೋಗ್ಯ ಒಂದು ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಸೂಕ್ತವಾದ ಒಂದು ಚಿಕಿತ್ಸೆಗಳು ದೊರೀಬೇಕು. ಜೊತೆಗೆ ಈ ರೀತಿ ಘಟನೆ ಆಗಲಿಕ್ಕೆ ಏನ್ ಕಾರಣ ಆಗಿತ್ತು ಅಂತಕ್ಕಂಥ ಒಂದು ಸಂಪೂರ್ಣ ವಿವರವನ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಬಳ್ಳಾರಿಯ ಬಾಣಂತಿಯರ ಸಾವು ಪ್ರಕರಣ ಸಂಬಂಧ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈ ಸಭೆ ಆರಂಭ ಆಗಿದೆ. ಮೀಟಿಂಗ್ ಸಿಎಂ ಕರೆದಿರ್ತಕ್ಕಂಥ ಮೀಟಿಂಗ್ ಈಗ ಆರಂಭ ಆಗಿದೆ. ಸಾವಿನ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆ ಇವರೆಲ್ಲ ಚರ್ಚೆ ನಡೆಸಿದ್ದಾರೆ. ಈ ಸಿಎಂ ಸಭೆಗೂ ಮುನ್ನ ಆರೋಗ್ಯ ಇಲಾಖೆಯ ಸಭೆ ನಡೆದಿತ್ತು. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆ ಒಂದು ಮೀಟಿಂಗ್ ನಡೆದಿತ್ತು. ಬಾಣಂತಿಯರ ಸಾವಿನ ಮಾಹಿತಿಯನ್ನ ಸಚಿವರುಗಳು ಅಧಿಕಾರಿಗಳಿಂದ ಪಡೆದುಕೊಂಡ್ರು. ಈಗ ಸಿಎಂ ಸಭೆಯಲ್ಲಿ ಮಾಹಿತಿ ನೀಡೋದಕ್ಕೆ ಸಚಿವರು ಸಿದ್ಧತೆ ನಡೆಸಿ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೀಟಿಂಗ್ ಆರಂಭ ಆಗಿದೆ. ರಿಪಬ್ಲಿಕ್ ಕನ್ನಡ ಹೈಲೈಟ್ ಮಾಡಿದ್ದಂತಹ ಸ್ಟೋರಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ವೀಕ್ಷಕರೇ, ಸಮಾಜದ ಕಾಳಜಿ ರಿಪಬ್ಲಿಕ್ ಕನ್ನಡಕ್ಕೆ ಅತ್ಯಂತ ಮುಖ್ಯ. ಹಾಗಾಗಿ ನಾವು ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಸಾವಿನ ಆಸ್ಪತ್ರೆ ಅನ್ನೋ ತಲೆಬರಹದಡಿಯಲ್ಲಿ ಸಾಕಷ್ಟು ಸುದ್ದಿಗಳನ್ನ, ನಿರಂತರ ಸುದ್ದಿಗಳನ್ನ ಮಾಡಿತ್ತು. ಈ ಸಾವು ನ್ಯಾಯವೇ ಅನ್ನೋ ಪ್ರಶ್ನೆಯನ್ನ ಎತ್ತಿತ್ತು. ಅಷ್ಟೇ ಅಲ್ಲ, ನ್ಯಾಯ ಸಿಗೋವರೆಗೂ ಕೂಡ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಮಾಡಿದ್ವಿ. ಇದೀಗ ಮುಖ್ಯಮಂತ್ರಿಗಳು ಆ ಕುರಿತಾಗಿ ಸಭೆ ಕರೆದಿದ್ದಾರೆ. ಆರೋಗ್ಯ ಸಚಿವರು ಸೇರಿದಂತೆ ಬಳ್ಳಾರಿಯ ಅಧಿಕಾರಿಗಳು ಸೇರಿದಂತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸಂಜಯ್ ಫೋನ್ ಮೂಲಕ ಕನೆಕ್ಟ್ ಆಗಿದ್ದಾರೆ. ಸಂಜಯ್, ಮುಖ್ಯಮಂತ್ರಿಗಳು ಇದನ್ನ ಅದೃಷ್ಟವಶಾತ್ ಗಂಭೀರವಾಗಿ ಪರಿಗಣಿಸಿ ಈಗ ಮೀಟಿಂಗ್ ಕರೆದಿದ್ದಾರೆ. ಏನ್ ಕ್ರಮ ಕೈಗೊಳ್ತಾರಂತೆ? ಇಂಥ ಸಾವುಗಳು ಮತ್ತೆ ಸಂಭವಿಸಿದ ಹಾಗೆ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ?
ಶ್ರೀಲಕ್ಷ್ಮಿ ಏನಂತಾರೆ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಬಾಣಂತಿಯರ ಸಾವು ಪ್ರಕರಣವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದೊಂದು ಸಹಿಸಲಾರದ ಘಟನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಏನ್ ಕಾರಣ ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮುಂದೆ ಎಂದೂ ಸಹ ಇಂಥ ಒಂದು ಘಟನೆ ರಾಜ್ಯದಲ್ಲಿ ಎಲ್ಲೂ ಸಹ ನಡಿಬಾರದು. ಯಾಕಂತಂದ್ರೆ ಅಷ್ಟು ಒಂದು ಹೀನವಾದ ಒಂದು ಘಟನೆ ನಡೆದೋಗಿರ್ತಕ್ಕಂಥದ್ದು. ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲೇ ಪ್ರಮುಖವಾದ ಒಂದು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಇದ್ದಾರೆ, ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯೂ ಸಹ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದಿನ ಸಭೆಯಲ್ಲಿ ಏನಂತಂದ್ರೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಕೂಡ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಆ ಘಟನೆಗೆ ಕಾರಣ ಆಯಿತು, ಆ ಘಟನೆಗೆ ಕಾರಣ ಆದವರು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಯಾವ ರೀತಿ ರಾಜ್ಯದಲ್ಲಿ ಸಂಭವಿಸಬಾರ್ದು. ಬರೀ ಬಾಣಂತಿಯರ ಪ್ರಕರಣವಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಕರಣಗಳು ಸಹ ಆರೋಗ್ಯ ಒಂದು ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಸೂಕ್ತವಾದ ಒಂದು ಚಿಕಿತ್ಸೆಗಳು ದೊರೀಬೇಕು. ಜೊತೆಗೆ ಈ ರೀತಿ ಘಟನೆ ಆಗಲಿಕ್ಕೆ ಏನ್ ಕಾರಣ ಆಗಿತ್ತು ಅಂತಕ್ಕಂಥ ಒಂದು ಸಂಪೂರ್ಣ ವಿವರವನ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಬಳ್ಳಾರಿಯ ಬಾಣಂತಿಯರ ಸಾವು ಪ್ರಕರಣ ಸಂಬಂಧ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈ ಸಭೆ ಆರಂಭ ಆಗಿದೆ. ಮೀಟಿಂಗ್ ಸಿಎಂ ಕರೆದಿರ್ತಕ್ಕಂಥ ಮೀಟಿಂಗ್ ಈಗ ಆರಂಭ ಆಗಿದೆ. ಸಾವಿನ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆ ಇವರೆಲ್ಲ ಚರ್ಚೆ ನಡೆಸಿದ್ದಾರೆ. ಈ ಸಿಎಂ ಸಭೆಗೂ ಮುನ್ನ ಆರೋಗ್ಯ ಇಲಾಖೆಯ ಸಭೆ ನಡೆದಿತ್ತು. ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆ ಒಂದು ಮೀಟಿಂಗ್ ನಡೆದಿತ್ತು. ಬಾಣಂತಿಯರ ಸಾವಿನ ಮಾಹಿತಿಯನ್ನ ಸಚಿವರುಗಳು ಅಧಿಕಾರಿಗಳಿಂದ ಪಡೆದುಕೊಂಡ್ರು. ಈಗ ಸಿಎಂ ಸಭೆಯಲ್ಲಿ ಮಾಹಿತಿ ನೀಡೋದಕ್ಕೆ ಸಚಿವರು ಸಿದ್ಧತೆ ನಡೆಸಿ ಈಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೀಟಿಂಗ್ ಆರಂಭ ಆಗಿದೆ. ರಿಪಬ್ಲಿಕ್ ಕನ್ನಡ ಹೈಲೈಟ್ ಮಾಡಿದ್ದಂತಹ ಸ್ಟೋರಿ, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ವೀಕ್ಷಕರೇ, ಸಮಾಜದ ಕಾಳಜಿ ರಿಪಬ್ಲಿಕ್ ಕನ್ನಡಕ್ಕೆ ಅತ್ಯಂತ ಮುಖ್ಯ. ಹಾಗಾಗಿ ನಾವು ಬ್ರೇಕ್ ಮಾಡಿದ್ದಂತಹ ಸ್ಟೋರಿ ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಸಾವಿನ ಆಸ್ಪತ್ರೆ ಅನ್ನೋ ತಲೆಬರಹದಡಿಯಲ್ಲಿ ಸಾಕಷ್ಟು ಸುದ್ದಿಗಳನ್ನ, ನಿರಂತರ ಸುದ್ದಿಗಳನ್ನ ಮಾಡಿತ್ತು. ಈ ಸಾವು ನ್ಯಾಯವೇ ಅನ್ನೋ ಪ್ರಶ್ನೆಯನ್ನ ಎತ್ತಿತ್ತು. ಅಷ್ಟೇ ಅಲ್ಲ, ನ್ಯಾಯ ಸಿಗೋವರೆಗೂ ಕೂಡ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಮಾಡಿದ್ವಿ. ಇದೀಗ ಮುಖ್ಯಮಂತ್ರಿಗಳು ಆ ಕುರಿತಾಗಿ ಸಭೆ ಕರೆದಿದ್ದಾರೆ. ಆರೋಗ್ಯ ಸಚಿವರು ಸೇರಿದಂತೆ ಬಳ್ಳಾರಿಯ ಅಧಿಕಾರಿಗಳು ಸೇರಿದಂತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸಂಜಯ್ ಫೋನ್ ಮೂಲಕ ಕನೆಕ್ಟ್ ಆಗಿದ್ದಾರೆ. ಸಂಜಯ್, ಮುಖ್ಯಮಂತ್ರಿಗಳು ಇದನ್ನ ಅದೃಷ್ಟವಶಾತ್ ಗಂಭೀರವಾಗಿ ಪರಿಗಣಿಸಿ ಈಗ ಮೀಟಿಂಗ್ ಕರೆದಿದ್ದಾರೆ. ಏನ್ ಕ್ರಮ ಕೈಗೊಳ್ತಾರಂತೆ? ಇಂಥ ಸಾವುಗಳು ಮತ್ತೆ ಸಂಭವಿಸಿದ ಹಾಗೆ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ ಏನಂತಾರೆ, ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ಬಾಣಂತಿಯರ ಸಾವು ಪ್ರಕರಣವನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಇದೊಂದು ಸಹಿಸಲಾರದ ಘಟನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ಏನ್ ಕಾರಣ ಅಂತಕ್ಕಂಥದ್ದನ್ನ ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಕ್ರಮವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮುಂದೆ ಎಂದೂ ಸಹ ಇಂಥ ಒಂದು ಘಟನೆ ರಾಜ್ಯದಲ್ಲಿ ಎಲ್ಲೂ ಸಹ ನಡಿಬಾರದು. ಯಾಕಂತಂದ್ರೆ ಅಷ್ಟು ಒಂದು ಹೀನವಾದ ಒಂದು ಘಟನೆ ನಡೆದೋಗಿರ್ತಕ್ಕಂಥದ್ದು. ಇಂಥ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲೇ ಪ್ರಮುಖವಾದ ಒಂದು ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು. ಸಭೆಯಲ್ಲಿ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಇದ್ದಾರೆ, ಹಾಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯೂ ಸಹ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಂದಿನ ಸಭೆಯಲ್ಲಿ ಏನಂತಂದ್ರೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಕೂಡ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಆ ಘಟನೆಗೆ ಕಾರಣ ಆಯಿತು, ಆ ಘಟನೆಗೆ ಕಾರಣ ಆದವರು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಯಾವ ರೀತಿ ರಾಜ್ಯದಲ್ಲಿ ಸಂಭವಿಸಬಾರ್ದು. ಬರೀ ಬಾಣಂತಿಯರ ಪ್ರಕರಣವಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಪ್ರಕರಣಗಳು ಸಹ ಆರೋಗ್ಯ ಒಂದು ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಸೂಕ್ತವಾದ ಒಂದು ಚಿಕಿತ್ಸೆಗಳು ದೊರೀಬೇಕು. ಜೊತೆಗೆ ಈ ರೀತಿ ಘಟನೆ ಆಗಲಿಕ್ಕೆ ಏನ್ ಕಾರಣ ಆಗಿತ್ತು ಅಂತಕ್ಕಂಥ ಒಂದು ಸಂಪೂರ್ಣ ವಿವರವನ್ನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ.